ರಾಜ್ಯದ ಗಮನ ಸೆಳೆದ ಗುಂಡೇವಾಡಿ ಶ್ರೀ ಕಾಡಸಿದ್ದೇಶ್ವರ ಅದ್ದೂರಿ ಜಾತ್ರಾ ಮಹೋತ್ಸವ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದ ಶ್ರೀ ಕಾಡಸಿದ್ದೇಶ್ವರ ಜಾತ್ರಾ ಮಹೋತ್ಸವ ವಿವಿಧ ಧಾರ್ಮಿಕ, ಕ್ರೀಡಾ, ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಆಯೋಜನೆಯ ಮೂಲಕ ಅತಿ ವಿಜೃಂಭಣೆಯಿಂದ ಜಾತ್ರೆ ಜರುಗಿತು. ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ, ಜಾತ್ರಾ ಮಹೋತ್ಸವದ ಸಮಿತಿ ಸದಸ್ಯ ಘೋಳಪ್ಪ ಜತ್ತಿ ಮಾತನಾಡಿ, ಜಾತ್ರಾ ಮಹೋತ್ಸವದ ಅಂಗವಾಗಿ ಸೈಕಲ್ ತೆರೆದ ಬಂಡಿ ಸ್ಪರ್ಧೆ, ಅಂತಾರಾಜ್ಯ ಮಟ್ಟದ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳು, ಬೈಲಗಾಡಿ ಸ್ಪರ್ಧೆ, ಕುದುರೆ ಗಾಡಿ ಷರತ್ತು, ಹಗ್ಗ ಜಗ್ಗುವ ಸ್ಪರ್ಧೆ, ರಾಜ್ಯ ಮಟ್ಟದ ಜಂಗಿ ನಿಖಾಲಿ ಕುಸ್ತಿಗಳು, ಓಟದ ಸ್ಪರ್ಧೆಗಳು ಮತ್ತು ನಾಟಕ, ರಸಮಂಜರಿ ಹಾಗೂ ಮುಕ್ತ ರಕ್ತದಾನ ಶಿಬಿರ ಜೊತೆಗೆ ಓಟದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ಗುರುಶಾಂತ ಗೆಜ್ಜಿ ಮಾಲೀಕತ್ವದ ಅಥಣಿಯ ಗೆಜ್ಜೆ ಕಲೆಕ್ಷನ್ ವತಿಯಿಂದ ನೀಡಲಾಯಿತೆಂದು ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವ 19-20-21 ಇವತ್ತು ಕೊನೆಯ ದಿನ. ಇದು ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಜಾತ್ರೆ. ಈ ಜಾತ್ರೆಯಲ್ಲಿ ಅನೇಕ ವಿಶೇಷ ಕಾರ್ಯಕ್ರಮಗಳು ಇರ್ತಾವೆ. ಗಾಡಿ ಸರ್ತಿ ಇರ್ಬೋದು, ಕುದುರೆ ಸರ್ತಿ ಇರ್ಬೋದು, ರಸಮಂಜರಿ ಇರ್ಬೋದು, ನಾಟಕ ಇರ್ಬೋದು, ಹಲವಾರು ಕಾರ್ಯಕ್ರಮಗಳ ಎಡಬಿಡದೇ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಮತ್ತು ದಾಸೋಹದ ಬದಲು ಹೇಳ್ಬೇಕಂದ್ರೆ ನಮಗೆ ಸಾಕಷ್ಟು ಹುಗ್ಗಿ ಮಾಡಿಸ್ತೀವಿ. ಅನ್ನ ಸಾರ, ರೊಟ್ಟಿ, ಜುಣುಕ, ರೈತರಿಗೆ ಇಲ್ಲಿ ಹಳ್ಳಿ ಒಳಗೆ ಏನು ಮಾಡಬೇಕಲ್ಲ ಅದನ್ನೆಲ್ಲನೂ ಎಷ್ಟು ಜನ ಬರಲಿ, ಎಷ್ಟು ಲಕ್ಷ ಜನ ಬಂದರೂ ಅವ್ರು ವ್ಯವಸ್ಥಿತವಾಗಿ ಮಾಡುವಂಥ ಕೆಲಸ ಮಾಡ್ತೀವಿ ನಾವು. ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ, ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲಿ ಯಾವುದೇ ಜಾತಿ ಪಂಗಡ ಮೇಲು ಕೀಳು ಅಂತ ಯಾವುದೋ ಮಾಡಲಾರ್ದನ್ನು ಎಲ್ಲರೂ ಒಕ್ಕಟ್ಟಾಗಿ ಊರಿನ ಜನತೆ ಹಲವಾರು ಜಾತಿಗಳಿದ್ದರೂ ಕೂಡ ನಾವೆಲ್ಲರೂ ಈ ದೇವಸ್ಥಾನಕ್ಕೆ ಆಗಿ ದುಡಿತೀವಿ, ಕೆಲಸ ಮಾಡಿ ಈ ಒಂದು ಕಾಡಿಸಿದ ಪಾತ್ರಕ್ಕೆ ಎಲ್ಲರೂ ಋಣಿಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಗೆಜ್ಜೆ ಕಲೆಕ್ಷನ್ ಮಾಲೀಕರಾದ ಗುರುಶಾಂತ ಗೆಜ್ಜಿ ಮಾತನಾಡಿ, ಯಾವುದೇ ಜಾತಿ, ಮತ, ಪಂಥ, ಧರ್ಮ ಎನ್ನುವ ಭೇದ ಭಾವ ಇಲ್ಲದೆ ನಮ್ಮೂರಿನ ಕಾಡಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಎಲ್ಲ ಭಕ್ತರಿಗೆ 3 ದಿನ ಅನ್ನಪ್ರಸಾದದ ವ್ಯವಸ್ಥೆ ಆಯೋಜಿಸಲಾಗಿದೆ ಎಂದ ಅವರು, ಕಾಡಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ, ಶಿವಾರ್ಚನೆ, ರುದ್ರಾಭಿಷೇಕ ಜೊತೆಗೆ ಅನೇಕ ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದ್ದು ವಿಶೇಷವಾಗಿತ್ತು. ಅಥಣಿಯ ಉತ್ತರ ಭಾಗದಂಥ ಸುಕ್ಷೇತ್ರವಾದ ಗುಂಡೇವಾಡಿ ಶ್ರೀ ಕಾಡಸಿದ್ದೇಶ್ವರ ಜಾತ್ರಾ ಮಹೋತ್ಸವವು 19, 20, 21 3 ದಿವಸ ಜಾತ್ರೆಯ ಅತ್ಯಂತ ವಿಜೃಂಭಣೆ ಜರುಗಿದ್ದು ಇಂದು ಕೊನೆಯ ದಿವಸ. ಎಲ್ಲ ಷರತ್ತುಗಳು, ಎಲ್ಲ ಸ್ಪರ್ಧೆಗಳು ಚೆನ್ನಾಗಿ ಮೂಡಿಬಂದು ರಸಮಂಜರಿ ಕಾರ್ಯಕ್ರಮ, ಅನ್ನಪ್ರಸಾದದಲ್ಲಿ ಯಾವುದು ಕೊರತೆ ಇಲ್ಲ. ಈ ಸಲ ಅಂತೂ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಏಕೆಂದರೆ ವರ್ಷ ಸ್ವಾಮಿಗಳು ಈ ಮಠದ ಅಧಿಪತಿಗಳಾದಂಥ ಅವರು ಬರೋದು ಹೋಗೋದು ಮಾಡ್ತೀವಿ. ಈ ಸಲ ಮುಂದಿನ ಎಲ್ಲ ಕಾರ್ಯಕ್ರಮವನ್ನು ಜರುಗೋದ್ರಿಂದ ಈ ಸಲ ಜಾತ್ರೆಗೆ ಒಂದು ಕಳೆ ಬಂದಂತಾಗಿದೆ. ಈ ಸಲ ಅತಿ ವಿಶಿಷ್ಟವಾದ ಜಾತ್ರೆ ಅನ್ನಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಜಾತ್ರೆ ಒಳಗೆ ಏನೇನು ಆಯೋಜನೆ ಮಾಡಿ? ಗಾಡಿ ಸರ್ತಿ ಆಗಿರ್ಬೋದು, ಓಟದ ಸ್ಪರ್ಧೆ, ಸೈಕಲ್ ಸರ್ತಿ ಮತ್ತು ಕುದುರೆ, ಮತ್ತು ಇವತ್ತು ಸಾಯಂಕಾಲ 4 ಗಂಟೆಗೆ ಕುಸ್ತಿಗಳು, ಎಲ್ಲ ಕಾರ್ಯಗಳ ರಾಜ್ಯ ಮಟ್ಟದ ವಲಯದ ಕಬಡ್ಡಿ ಅದು ನಿನ್ನೆ ಮುಕ್ತಾಯಗೊಂಡಿದೆ. ಎಲ್ಲ ಚೆನ್ನಾಗಿ ಈ ವರ್ಷ ಅಂತೂ ಅತಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಚೆನ್ನಾಗಿ ಮೂಡಿ ಬಂದಿದೆ. ಜಾತ್ರೆಯಲ್ಲಿ ವಿಶೇಷವಾಗಿ ಅಥಣಿ ರಕ್ತ ಕೇಂದ್ರ, ಅಥಣಿ ಸಂಸ್ಥಾಪಕ ಅಧ್ಯಕ್ಷ ಮೆಹಬೂಬ್ ಮುಜಾವರ್ ವತಿಯಿಂದ ರಕ್ತದಾನ ಶಿಬಿರ ನೆರವೇರಿಸಲಾಯಿತು. ಇದೇ ಸಮಯದಲ್ಲಿ ಕಾಡಸಿದ್ದೇಶ್ವರ ಮಠ, ಗುಂಡೇವಾಡಿ ಮರಡಿ ಮಠ, ಕೊಣ್ಣೂರದ ಡಾಕ್ಟರ್ ಶ್ರೀ ಪವಾಡೇಶ್ವರ ಸ್ವಾಮಿಗಳು, ಡಾಕ್ಟರ್ ಆನಂದ್ ಗುಂಜಿಗಾವಿ, ಕುಮಾರ ವಿ ಪಾಟೀಲ, ಶಿವಾನಂದ್ ಗೋಲಭಾವಿ, ಶಿವಾನಂದ ಪಾಟೀಲ, ವಿಠಲ ಗುಂಜಿಗಾವಿ, ಬಸವರಾಜ್ ಗುಂಜಿಗಾವಿ, ಬಿಸಲಪ್ಪ ನಾಯಿಕ, ವಿಶ್ವನಾಥ್ ಪಾಟೀಲ, ನಾರಾಯಣ ಗೋಲಭಾವಿ, ಅಬಸಾಬಾದ್ ಚವ್ಹಾಣ್, ಬಸವರಾಜ್ ಅಂಗಡಿ, ಗೋರಪ್ಪ ಜತ್ತಿ, ರಾವಸಾಬ್ ಕಾರಣಜನಗಿ, ಮಲ್ಲು ಗುಂಜಿಗಾವಿ, ಶ್ರೀಮಂತವೀರ, ಅಣ್ಣಾ ಸಾಬ್ ಪಾಟೀಲ, ಪದ್ಮಣ್ಣ ಬಣಜವಾಡ, ಶಾಂತು ಬಣಜವಾಡ, ಪರಗುಂಡ ನಾಯಿಕ, ಹಿಲಾಯಿ ಮುಜಾವರ, ರವಿ ಕಾಂಬ್ಳೆ, ಮಹಂತಯ್ಯ ಹಿರೇಮಠ, ಪೂರ್ಣಿಮಾ ಕಾಂಬ್ಳೆ, ಅನಿಲ್ ಲೋಹಾರ, ಸಚಿನ್ ವೀರ, ಡಾಕ್ಟರ್ ಕೆಡಿ ಮಂಟೂರ್, ಕೆಡಿ ಪಾಟೀಲ, ಬಾಪಗೌಡ ಪಾಟೀಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್ ಚಿಕ್ಕೋಡಿ.